ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಲವಾರು ಮೀಟಿಂಗ್ಗಳ ಹಿನ್ನೆಲೆಯಲ್ಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬನ ವೀರಶೈವ ಲಿಂಗಾಯತ ಸಮಾಜದ ಪ್ರತಿಯೊಂದು ಜಿಲ್ಲೆಯಿಂದ 3-4 ಜನ ಪ್ರಮುಖ ಕಾರ್ಯಕರ್ತರನ್ನು ಇವತ್ತು ಮೀಟಿಂಗ್ ಕರೆದು ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಒಟ್ಟಾರೆಯಾದಂಥ ಅಭಿಪ್ರಾಯ, ಇವತ್ತಿನ ಯಾವ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ಕೊಂಡು ಬಂದಿತ್ತು, ಇವತ್ತು ಅದೇ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ಬಿಡಲಾರದೆ ಅವರ ಹದ್ದು ಬಸ್ತಿನಲ್ಲೇ ಇರಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನು ವಿರೋಧ ಮಾಡುವುದಲ್ಲದೆ ನಮಗೆ ಸಮರ್ಥವಾದಂಥ ಒಬ್ಬ ರಾಜ್ಯಾಧ್ಯಕ್ಷರ ಬೇಕು ಅನ್ನುವಂಥ ಒಕ್ಕೊರಲಿನ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಬಂದಿದೆ. ಆ ಹಿನ್ನೆಲೆ ಒಳಗೆ ಇವತ್ತು ಕರ್ನಾಟಕದ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪ್ರಮುಖರು ಸೇರಿ ನಮ್ಮ ರಾಷ್ಟ್ರೀಯ ಮುಖಂಡರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನು ರವಾನಿಸಬೇಕು. ಮತ್ತು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮುಂದಿನ ಚುನಾವಣೆಗಳಲ್ಲಿ ನಾವು ಮತ್ತೆ ವಿಜಯ ಪತಾಕೆಯನ್ನು ಹಾರಿಸಬೇಕು, ಭಾರತೀಯ ಜನತಾ ಪಕ್ಷ ಅಧಿಕಾರವನ್ನು ಸ್ಥಾಪಿಸಬೇಕು ಅನ್ನೋದನ್ನು ನಾವು ಮಾಡಬೇಕಾಗಿದೆ. ಈ ಹಿಂದಿನ ನಾವು ಚುನಾವಣೆಗಳನ್ನು ನೋಡಿದರೆ ನಮ್ಮ MLA ಚುನಾವಣೆಗಳಲ್ಲಿ ನಾವು ಗಳಿಸಿರ್ತಕ್ಕಂಥ ಸ್ಥಾನಗಳಿರ್ಬೋದು, MLCಗಳಲ್ಲಿ ನಮಗೆ ಹಿನ್ನಡೆ ಇರ್ಬೋದು, ಮೊನ್ನೆ ನಡೆದಿರ್ತಕ್ಕಂಥ ನಮ್ಮ MP ಚುನಾವಣೆಯನ್ನು ಸಹಿತ ನಾವು 19 ಸೀಟ್ ಗೆದ್ದಿರ್ಬೋದು, ಆದರೆ ಹಿಂದಿನ ಸಂಖ್ಯೆಗಿಂತ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಇರಬಹುದು. ಹಾಗೂ ಉಪಚುನಾವಣೆಗಳಲ್ಲಿ ಎಲ್ಲ 3ಕ್ಕೆ 3 ನಾವು ಕ್ಷೇತ್ರಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ನೋಡಿದರೆ ಎಲ್ಲೋ ಇವತ್ತಿನ ನಮ್ಮ ರಾಜ್ಯಾಧ್ಯಕ್ಷರದ ಅವರ ಒಂದು ಕಾರ್ಯಕ್ಷಮತೆಯಿಂದ ನಮಗೆ ಹಿನ್ನಡೆ ಆಗ್ತಾಯಿದೆ. ನಮಗೆ ಮುಂದೆ ಅಧಿಕಾರದಲ್ಲಿ BJP ಬರಬೇಕು, ಕರ್ನಾಟಕಕ್ಕೆ ಉತ್ತಮವಾದಂಥ ಆಡಳಿತವನ್ನು ನೀಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನು ಬದಲಾವಣೆಗಾಗಿ ವೀರಶೈವ ಲಿಂಗಾಯತ ಸಮಾಜ ಕೇಳ್ತಾ ಇದ್ದೀವಿ. ನಾವೆಲ್ಲರೂ ಈಗ ಸೇರಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ 2ನೇ ಹಂತದ ಎಲ್ಲ ನಾಯಕರುಗಳು ನಾವು ಸೇರಿದ್ದೀವಿ. ಈಗ ಸಭೆ ಆಗ್ರಹ ಯಾರಿಗೆ ಅಂತ ಹೈಕಮಾಂಡ್ ನಾಯಕರಿಗೆ ಹೈಕಮಾಂಡ್ ನಾಯಕರಿಗೆ ತಲುಪಿಸ್ತೀರಿ ಸರ್ ಈ ಸಂದೇಶವನ್ನು? ಸಭೆ ನಾವೆಲ್ಲರೂ ಇವತ್ತು ನಮ್ಮ ಸಭೆಯಲ್ಲಿ ನಿರ್ಧಾರ ಆಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥ ಪ್ರತಿ ಜಿಲ್ಲೆಯಿಂದ ಮುಖಂಡರೆಲ್ಲರೂ ಸೇರಿ ಒಂದು ಟೀಮು ಮಾಡಿಕೊಂಡು ನಾವು ಹೈಕಮಾಂಡ್ಗೆ ಡೆಲ್ಲಿಗೆ ಹೋಗಿ ನಮ್ಮೆಲ್ಲ ನಾಯಕರಿಗೂ ಇದನ್ನು ಅವರಿಗೆ ನಾವು ತಿಳಿಸ್ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದ್ದೀವಿ. ಈ ದಿನ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಿಂದ 3-4 ಜನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರುಗಳು, ಅದರಲ್ಲೂ ವೀರಶೈವ ಲಿಂಗಾಯತ ನಾಯಕರುಗಳು ನಾವಿಲ್ಲಿ ಸೇರಿದ್ದೇವೆ. ಎಲ್ಲರಿಗೂ ಕೂಡ ಕಳೆದ 1 ವರ್ಷದಿಂದ ಏನು BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರೂ ಅವತ್ತಿಂದ ಇವತ್ತಿನವರೆಗೂ ಪಾರ್ಟಿಯಲ್ಲಿ ಎಲ್ಲದೂ ಕೂಡ ಗೊಂದಲಮಯ ಆಗಿದೆ. ಪದಾಧಿಕಾರಿಗಳ ಆಯ್ಕೆ ಇರ್ಬೋದು, ಜಿಲ್ಲಾಧ್ಯಕ್ಷರ ಆಯ್ಕೆ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಅಸಮರ್ಥರು ಅಂತ ಹೇಳಿ ಈಗ ಅವರು ನಿರೂಪಿಸ್ತಾ ಇದ್ದಾರೆ. ಎಲ್ಲರದ್ದು ಒಂದೇ ಒಕ್ಕೂರಿನ ಅಭಿಪ್ರಾಯ, ಇವತ್ತು ದುಡಿದಂಥ ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತರನ್ನ ಕಡೆಗಣಿಸ್ತಾರೆ. ಯಾರೋ ಕೆಲವ್ರನ್ನ ಹಿಂಬಾಲಕರನ್ನ ಇಟ್ಕೊಂಡು ಬರೀ ಯತ್ನಾಳ್ ಅವ್ರ ವಿರುದ್ಧ ಏನು ಇವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರ ವಿರುದ್ಧ ಬರೀ ಹೇಳಿಕೆಗಳನ್ನು ಕೊಡಿಸ್ತಾ ಹೊರಟಿದ್ದಾರೆ. ಅದರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗ್ತಾಯಿಲ್ಲ. ಯಾಕೆಂದರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತರು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರಗಳಿಂದ ನಾವು ಸೋತ್ವಿ. ಬೈ ಎಲೆಕ್ಷನ್ನಲ್ಲೂ ಕೂಡ ವಿಧಾನಸಭಾ ಬೈ ಎಲೆಕ್ಷನಲ್ಲಿ 3 ಕ್ಷೇತ್ರಗಳನ್ನು ಕೂಡ ನಾವು ಸೋತ್ವಿ. 2028ರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಒಟ್ಟು ಒಬ್ಬ ಸಮರ್ಥ ನಾಯಕ ಬೇಕಾಗಿದ್ದಾನೆ. ಇವತ್ತು ಎಲ್ಲರೂ ಲಿಂಗಾಯತ ವೀರಶೈವ ಲಿಂಗಾಯತರ ಪ್ರಮುಖರು ಒಂದೇ. ಯಾಕೆಂದರೆ ಹಿಂದೆ ಯಾವುದೇ ಜವಾಬ್ದಾರಿಯನ್ನು ವೀರಶೈವ ಲಿಂಗಾಯತರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲೂ ವಿಫಲ ಆಗಿಲ್ಲ. ಎಲ್ಲ ಕಾಲದಲ್ಲೂ ಕೂಡ ಒಂದು ಲಿಂಗಾಯತರದ ಒಂದು ಇತಿಹಾಸ ಈ ರಾಜ್ಯದಲ್ಲಿದೆ. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರದ ಒಂದು ದುರಾಡಳಿತವನ್ನು ವಿರೋಧಿಸಿ ನಾವು ಮತ್ತೆ ವಿಧಾನಸಭೆಯಲ್ಲಿ ಆಡಳಿತವನ್ನು ಹಿಡಿಬೇಕಂದ್ರೆ ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಯಾಕೆಂದರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರಿದ್ದಾರೆ. ಇವತ್ತು ವಿಶೇಷವಾಗಿ ಹಿಂದೂ ಹುಲಿ ಅಂತಲೇ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ. ಯಾರನ್ನು ಬೇಕಾದರೂ ಅಧ್ಯಕ್ಷರು ಮಾಡಲಿ. ಯಾಕೆಂದರೆ ಇವರು ಅಧ್ಯಕ್ಷ ಮಾಡಿದರೆ ಇವ್ರಿಗೊಂದು ತೂಕ ಇರುತ್ತೆ, ಇವರಿಗೆ ಸಾಮರ್ಥ್ಯ ಇದೆ, ಇವರ ಕೆಳ ಹಂತದಿಂದ ಪಕ್ಷವನ್ನು ಕಟ್ಟಿದಂಥ ಅನುಭವ ಇದೆ. ಹಾಗಾಗಿ ಇವ್ರನ್ನ ಮಾಡಲಿ. ಅದ್ರ ಮೇಲೆ ಲಿಂಗಾಯತ ಸಮುದಾಯ ಹೆಂಗಂದರೆ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡಂಥ ಬಸವಣ್ಣವರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನಾವು. ಯಾವುದೇ OBC ವರ್ಗಕ್ಕೆ ಬಂದರೆ ಸುನಿಲ್ ಕುಮಾರ್ ಅವರು, ಕುಮಾರ್ ಬಂಗಾರಪ್ಪನವರು,
ಎಸ್ ಸಿ ಅವರು ಕೋಟಕ್ಕೆ ಕೊಡ್ತೇವೆ ಅಂದರೆ ಅರವಿಂದ್ ಲಿಂಬಾವಳಿ ಅವರು ಯಾರನ್ನಾದರೂ ಅಧ್ಯಕ್ಷರು ಮಾಡಲಿ, ಆದರೆ ವಿಜಯೇಂದ್ರ ಅವ್ರ ಕೈಲೇ ಸಾಧ್ಯ ಇಲ್ಲ. ಯಾಕೆಂದರೆ ವಿಧಾನಸೌಧದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನಾದರೂ ನಿಮ್ಮದು ಬಂಡವಾಳ ತೆಗಿಲ್ಲ ಅಂದ ತಕ್ಷಣ ಹಿಂದೂ ಬಾಗಿಲಿಂದ ಹೋಗೋಂಥ ನಾಯಕರಾಗಿದ್ದಾರೆ. ಹಾಗಾಗಿ ಇವರಿಂದ ಪಕ್ಷಕ್ಕೆ ಯಾವುದೇ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾಳ ಜನ ಲಿಂಗಾಯತ ನಾಯಕರುಗಳು ಇವತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದರು. ಇಡೀ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ಇವ್ರು ಮುಂದುವರೆದ್ರೆ, ತತ್ಕ್ಷಣ ಇವರು ಬದಲಿ ಆಗಬೇಕು, ಇವರು ಬದಲಾವಣೆ ಆದರೂ ಮಾತ್ರ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಇವತ್ತಿನ್ನೂ ಚರ್ಚೆ ಆಗ್ತಾ ಇದೆ. ಇದನ್ನು ನಾವು ನಮ್ಮ ಅಭಿಪ್ರಾಯವನ್ನು ನಮ್ಮ ನಾಯಕರ ಮೂಲಕ ಇರ್ಬೋದು, ನಾವು ಸ್ವತಃ ದಿಲ್ಲಿಗೆ ಹೋಗಿ ಇದನ್ನ ಎಲ್ಲ ದೆಹಲಿಯ ನಾಯಕರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಿ ಮುಂದೆ ಒಟ್ಟು 2028ರಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಮತ್ತೆ ಬರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ.